ರಾಜಸ್ಥಾನದಿಂದ ನಾನು ಇದ್ದೆ, ಇವರು ಬಂದರು. ನಾವು ಇಲ್ಲೊಬ್ಬರು ನಮ್ಮ ಇವರು ಅದಾರ ಯಶೋಧ ಅಂತೇಳಿ, ನಮ್ಮ ವೈನಿಯವರು ಎಲ್ಲ ಕೂಡಿ ಇದನ್ನು ಮಾಡಿ ಅವ್ರನ್ನೆಲ್ಲ ಒಂದು ಮಾತುಕತೆ ಮುಗಿಸಿ ಸಾಯಂಕಾಲ ಅವ್ರನ್ನ ಮನೆಗೆ ಕಳಿಸಿದ್ವಿ. ಆಮ್ಯಾಗ ಅವ್ರಿಗೆ ಹೋಗುವಾಗ ವಾರ್ನಿಂಗು ಮಾಡಿದ್ದೆ ನಾನು, ಏನಂತೇಳಿ ನಮ್ಮ ಮಗಳು ಏನಾರು ಹೆಚ್ಚು ಕಡಿಮೆ ಯಾರು ಪ್ರವೀಣ್ ನೀನೇ ಜವಾಬ್ದಾರ ಅಂತೇಳಿ. ಅವ್ರ ಮಾವನು ಇಲ್ಲೇ ಅದಾನ, ಬೇಕಾದ್ರೆ ಅವ್ರು ನೀನು ಕೇಳ್ಬೇಕಾರೆ ವಾರ ಮಾಡೇ ಕಳಿಸಿದ್ದೆ ನಾನು. ಆಮೇಲೆ ಅವನು ರೊಟ್ಟಿ ಬೇಕಾಗಿತ್ತಂತ, ರೊಟ್ಟಿ ಮಾಡೋ ಸಂಬಂಧ ನಮ್ಮ ಮಗಳನ್ನ ಭಾಳ ಇದು ಮಾಡಿದ್ರು ಅವು. ಆಮ್ಯಾಗ ಈಗ BM.Tech ಅಂತಾನೆ, ಈಗ ಪಾನಿಪುರಿ ಅಂಗಡಿ ಇಟ್ಟಾನ. ಈಗ BM.Tech ಪಾನಿಪುರಿ ಅಂಗಡಿ ಇಡೋರು ಯಾರು ಅದಾರ ನಿಮ್ಮಲ್ಲಿ ಬೆಂಗಳೂರಾಗ? ಯಾರು ಅದಾರ? ಯಾರು ಮನ್ಯಾಗ ಅದಾರ ಹೇಳ್ರಿ? ಆಮ್ಯಾಗ ನಿನ್ನೆ ಆಕೆ ಸುಸೈಡ್ ಮಾಡ್ಕೊಂತ ಇವ್ರು ಹೇಳ್ತಾರೆ. ಸುಸೈಡ್ ಮಾಡ್ಕೊಂಡ್ರೆ ಪೊಲೀಸ್ ಬರ್ಬಿಟ್ಟು ಅವ್ರು ಬಾಡಿ ಹೆಂಗೆ ತೆಗೆದ್ರು, ಆಕೆ ಮ್ಯಾಗ ಬೆಡ್ಶೀಟ್ ಹೆಂಗೆ ಗೊತ್ತಿರು ಇವರು. ಆಮ್ಯಾಗ ಯಾವ್ದಾರು ಹೆಂಗಾರ ಸುಸೈಡ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ, ಇಲ್ಲೆಲ್ಲ ಯಾಕೆ ಎತ್ತದು? ಇಲ್ಲೆಲ್ಲ ಯಾಕೆ ಎತ್ತದು? ಇಲ್ಲೆಲ್ಲ ಪೂರ ಕೆತ್ತೈತಿ, ಇಲ್ಲಿ ಬಾಡಿ ಬೇಕಾದ್ರೆ ತೋರಿಸ್ತೇವೆ ನಾವು ಇಲ್ಲಿ ಐತಿ. ಆಮ್ಯಾಗ ಈಗ ಪ್ರೆಗ್ನೆಂಟ್ ರೀ, 1.5 ತಿಂಗಳು ಪ್ರೆಗ್ನೆಂಟ್. ಈಗ ಒಳಗೆ ಒಂದು ಹೊಟ್ಟೆಗೆ ಒಂದೈತಿ, ಒಳಗೆ ಮ್ಯಾಗ ಒಂದೈತಿ, 2 ಜೀವ ಹೌದು. ಈಗ ಯಾವ ಬರ್ತಾನೆ ರೀ? ಈಗ ಅಲ್ಲ ಅಲ್ಲಿ ಮಠ ಇದ್ದೆ ಇನ್ನೊಬ್ಬ ಸೂರಜ್ ಅಂತ ಹೇಳ್ರಿ, ಶಿವರಾಜ್ ಅವ್ನು ಫೋನ್ ಮಾಡಿ ಹೇಳಿದ ಹಾರ್ಟ್ ಅಟ್ಯಾಕ್ ಅಂತ ಹೇಳಿರಿ ಅವಂಗೆ. ಆಮ್ಯಾಗ ನಾನು ಇವ್ರು ಫೋನ್ ಮಾಡಿದ್ದ, ಇವ್ರು ಹೇಳ್ರಿ ನಂಗೆ ಏನಂತ, ಸಾನಿಯಾ ಡೆಡ್, ಸಾನಿಯಾ ಇಸ್ ಕಿಲ್ ಅಂತ ಇವರೇ ಹೇಳ್ರಿ ನಂಗೆ. ಅವ್ರ ಮಾವಾರ ಸ್ವತಃ ಹೇಳಿದಾಗ ನಾನು ನಮ್ಮ ವೈನಿಯರಿಗೆ ಹೇಳಿದೆ, ಸಾನಿಯಾ ಇಲ್ಲ, ಶಿಲ್ಪ ಇವತ್ತಿಲ್ಲ, ಮುಗಿದೈತೆ ಅಂತ. ಅವ್ರು ಅವ್ರು ಇನ್ನೂ ಅಲ್ಲಿ ಮುಟ್ಟಿಲ್ಲ. ಅವಾಗ ನನಗೆ ಇವ್ರು ಸುದ್ದಿ ಹೇಳಿದ್ರು. ಮತ್ತು ಅವ್ರಿಗೆ ಗೊತ್ತಿದ್ದಾಗ ಇವ್ರಿಗೆ ಯಾಕೆ ಹೇಳಿಲ್ಲ ಅವರು? ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಯಾಕೆ ಹೇಳಿರೋರು? ಅಂದರೆ ಪ್ರೀ ಪ್ಲಾನ್ ಮಾಡ್ರ ಅಂತ. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 3 ವರ್ಷ ಸರ್. ಯಾವ ಕಾರಣಕ್ಕೆ ಅವ್ರ ಮಧ್ಯೆ ಡಿಸ್ಪ್ಯೂಟ್ ಅಂತ ಅವ್ರಿಗೆ ಬಿಟ್ಟರೆ, ಗಂಡ ಅಂತ ಬಿಟ್ಟು ಬೇರೆ ಯಾರಿಗೆ ಗೊತ್ತಿರಲ್ಲ ಸರ್. ವರದಕ್ಷಿಣೆ ಆಮ್ಯಾಗ ಇನ್ನೊಂದು ಹೇಳ್ತೇನೆ,